ಎಲ್ರಿಗೂ ನಮಸ್ಕಾರ. ಕೃಷ್ಣನ್ ಪ್ರಣಯ ಸಖಿ ಮೂವಿ ನನಗೆ ಟೈಟಲ್ ಕೇಳಿದಾಗ ಏನು ಸಿಕ್ಕಿದೆ ಅಂತ ಅನ್ಸುತ್ತೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎವ್ರಿ ಸ್ಕ್ರೀನ್ ಗಣೇಶರ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಪಿಯರೆನ್ಸ್ ಆಗಿರ್ಬೋದು, ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳ್ಬೇಕು ನಾನು. ಇಟ್ಸ್ ವೆರಿ ಫ್ರೆಶ್. ಒಂದೊಂದು ಸ್ಕ್ರೀನನ್ನು ತುಂಬಾ ಫ್ರೆಶ್ ಆಗಿದೆ. ಆಮೇಲೆ ತುಂಬಾ ನಕ್ಕದೆ. ತುಂಬಾ ದಿವಸ ಆದ್ಮೇಲೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವ್ದಾದ್ರು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಸೊ ಇಟ್ ವಾಸ್ ವಂಡರ್ಫುಲ್. ಇಷ್ಟು ನಕ್ಕಿದ್ದು ಫಸ್ಟ್ ಹಾಫ್ ನಲ್ಲಿ ಎಷ್ಟು ನಕ್ಕಿದ್ದು, ಸೆಕೆಂಡ್ ಹಾಫ್ ನಲ್ಲೂ ಆ ಕಾಮಿಡೀಸ್ ಗಳಿಗೆ ಅಷ್ಟೇ ರಿಫ್ರೆಶಿಂಗ್ ಆಗಿತ್ತು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಪ್ರತಿಯೊಂದು ಫ್ರೇಮ್ ನಲ್ಲೂ ಗಣೇಶ್ ಬಗ್ಗೆ ಯಾವಾಗ ಚೆಲುವಿನ ಚಿತ್ತಾರದಲ್ಲಿ ಹೇಗಿದ್ರು ಐ ಥಿಂಕ್ ಇವಾಗ್ಲೂ ಹಂಗೆ ಇದ್ದಾರೆ ಅಂತ ಅನ್ಸು. ನಂಗೆ ಏನು ಚೇಂಜಸ್ ಅನ್ಸ್ಲಿಲ್ಲ ಗಣೇಶ್. ಇಬ್ರು ಹೀರೋಯಿನ್ಸ್ ಲೈಕ್ ಶರಣ್ಯ ಮತ್ತೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಐ ಆಮ್ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾಗಳು ಐ ಥಿಂಕ್ ಥಿಯೇಟರ್ ನಲ್ಲಿ ಹೋಗಿ ನೋಡೋದೇ ಒಂದು ಖುಷಿ. ಅದ್ರಲ್ಲಿ ಭೀಮಾ ಆಗಿರ್ಬೋದು ಅಂಡ್ ಈ ಸಿನಿಮಾ ಆಗಿರ್ಬೋದು ಅಂಡ್ ಗೌರಿ ಸಿನಿಮಾ ಆಗಿರ್ಬೋದು, ಎಲ್ಲದಕ್ಕೂ ನಾನು ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗಣೇಶ್ ಎಮೋಷನ್ಸ್, ಫೈಟ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ಲೇಟಿಂಗ್ ರಂಗನಾಥ್ ಸರ್ ಇರ್ಬೋದು, ಮತ್ತೆ ಸಾಧು ಸರ್ ಇರ್ಬೋದು, ಅದೊಂದು ಜಗತ್ತು ಇರ್ಬೋದು, ಒಳ್ಳೆ ಕಾಮಿಡಿ ಇದೆ. ತುಂಬಾ ಚೆನ್ನಾಗಿತ್ತು. ವಿ ಆಲ್ ಎಂಜಾಯ್ಡ್. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ ಸಿನಿಮಾ ಯಶಸ್ವಿಯಾಗಿ ನೋಡ್ತಿರೋದ್ರಿಂದ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಗಣೇಶ್ ಸರ್ ಎಲ್ಲರ ಫೇವ್ರೇಟ್. ಯಾರಿಗೆ ಇಷ್ಟ ಆಗಲ್ಲ ಗಣೇಶ್ ಸರ್ ಸ್ಮೈಲ್ ಮಾಡಿದ್ರೆ ಸಾಕು ಸ್ಕ್ರೀನ್ ಮೇಲೆ. ಐ ಗೆಸ್ ಎಲ್ಲರಿಗೂ ತುಂಬಾನೇ ಚಾರ್ಮಿಂಗ್ ಅನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ. ಅಂಡ್ in this movie he looks really nice and acted really well. ಮಾಲ್ವಿಕಾ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರಿಬ್ಬರ ಜೋಡಿ ನಂಗೆ ತುಂಬಾನೇ ಅಡಾರಬಲ್ ಅನಿಸ್ತು. ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗಿದೆ. ಶರಣ್ಯ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಕೂಡ. ರಂಗಾಯಣ ರಘು ಸರ್ ಮೈ ಆಲ್ ಟೈಮ್ ಫೇವ್ರೇಟ್. ಅವ್ರ ಸ್ಕ್ರೀನ್ ಮೇಲೆ ಇದ್ದಾಗ ಯುನೋ ನಥಿಂಗ್ ಎಲ್ಸ್ ಇಸ್ ವಿಸಿಬಲ್. ಸಾಧು ಸರ್ ಆಗಿರ್ಬೋದು, ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ outstanding. It's really nice. ಮೂವಿ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ. ಥ್ಯಾಂಕ್ ಯು. ಹಲೋ ಹಾಯ್. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಈ ಫಿಲ್ಮ್ ಮಾತ್ರ. ಬಿಕಾಸ್ ನಂಗನ್ಸುತ್ತೆ ಈಗಿನ ಬರ್ತಿರೋ ಇರಾ ಅಲ್ಲಿ ಸೀರಿಯಸ್ ಫಿಲ್ಮ್ಸ್ ಒಂಥರ ಹೇಳ್ತಾರೆ ತುಂಬಾ ಆಕ್ಷನ್ ಓರಿಯೆಂಟೆಡ್ ಫಿಲ್ಮ್ಸ್ ಮಧ್ಯದಲ್ಲಿ ಈ ಒಂದು ಸಡನ್ ಎಂಟರ್ಟೈನ್ಮೆಂಟ್ ವಿಚ್ ಐ ಥಿಂಕ್ ಗಣೇಶ್ ಬಿಟ್ರೆ ಬೇರೆ ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ನಾನು ಗಣೇಶ್ ತುಂಬಾ ವರ್ಷದ ಹಿಂದೆ ದ್ರಾವಣ ರಸಿಕಾಂತ ಒಂದು ಸಿನಿಮಾ ಅಲ್ಲಿ ಆಕ್ಟ್ ಮಾಡಿದ್ರು ನನ್ನ ಜೊತೆಗೆ. ಅವಾಗ he was still a budding star. So to see him today like this, to this success, ನನಗೆ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಏನ್ ಕಾಮಿಡಿ ಲೈಕ್ ಎಲ್ಲರೂ ಬೋರೇ ಆಗಿಲ್ಲ ಫಿಲ್ಮ್. ಐ ಥಿಂಕ್ ಫ್ಯಾಮಿಲಿ ಎಂಟರ್ಟೈನರ್ ದಿಸ್ ಇಸ್. ಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಸಾಧು ಸರ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸಾಧು ಕೋಕಿಲ ಸರ್. ಹಿ ಹ್ಯಾಸ್ ಎಂಟರ್ಟೈನ್ಡ್ ಆಲ್ ಆಫ್ ಅಸ್ ಥ್ರೂಔಟ್ ದ ಫಿಲ್ಮ್. ಸೊ ಸ್ವಾಮಿ ಅವರು ಮಾತಾಡ್ತಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ಟೈಟಲ್ ತುಂಬಾ ಇಷ್ಟ ಆಗುತ್ತೆ. ಕೃಷ್ಣನ್ ಪ್ರಣಯ ಸಖಿ ತುಂಬಾ ಚೆನ್ನಾಗಿದೆ. ಒಂದು ಕಾಲದಲ್ಲಿ ಗಣೇಶ್ ಅವರು ಮತ್ತೆ ದುನಿಯಾ ವಿಜಯ್ ಅವ್ರ ಸಿನಿಮಾ ಒಟ್ಟೊಟ್ಟಿಗೆ ಬಂದು ಒಂದು ಬಿರುಗಾಳಿನೇ ಎಬ್ಸಿತ್ತು ಕನ್ನಡ ಚಿತ್ರರಂಗದಲ್ಲಿ. ಮುಂಗಾರು ಮಳೆ ಮತ್ತೆ ದುನಿಯಾ. ಈಗ ಅದೇ ತರ ಭೀಮಾ ಮತ್ತೆ ಈ ಸಿನಿಮಾ ಅದೇ ತರ ಬಿರುಗಾಳಿ ಎಬ್ಸೋದಕ್ಕೆ ಬಂದಿದೆ. ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಇದ್ದಿದ್ದ ಬರಗಾಲನ ತೆಗೆದಾಕೋದಕ್ಕಿಂತಲೇ ಬಂದಿರೋ ಚಿತ್ರ. ಔಟ್ ಅಂಡ್ ಔಟ್ ಕಾಮಿಡಿ ಇದೆ ಸಿನಿಮಾ. ಅದೊಂದು ತುಂಬಾ ಇಷ್ಟ ಆಯ್ತು. ಅಂಡ್ ಸಾಧು ಸರ್, ರಂಗಾಯಣ ರಘು ಸರ್ ಬಂದ್ಮೇಲಂತೂ ಎಜ್ಜಾಲ ಸೀಟ್ ಕೂರಿಸ್ಬಿಟ್ರು ನಮ್ಮನ್ನ. ಅಂಡ್ ಟ್ವಿಸ್ಟ್ ಗಳು ಚೆನ್ನಾಗಿದೆ. ಇಡೀ ಸಿನಿಮಾ ಟ್ವಿಸ್ಟ್ ಗಳು ಚೆನ್ನಾಗಿದೆ. ಅಂಡ್ ಅಪ್ಪು ಸರ್ ಆದ್ಮೇಲೆ ಐ ಥಿಂಕ್ ಗಣೇಶ ಇರ್ಬೇಕು ಮೋಸ್ಟ್ಲಿ. ಫ್ಯಾಮಿಲಿ ಆಡಿಯನ್ಸ್ ಫುಲ್ ಮಾಡೋ ತಾಕತ್ತಿರೋದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಪಕ್ಕ ಪೈಸಲ್ ವಸೂಲ್ ಸಿಗ್ತಾ ಇದೆ. Must watch. All the best for the entire team. Yeah. Each and every actor
ಗಣೇಶ್ hats off, Savi sir amazing. ಅಂಡ್ ಹೀರೋಯಿನ್ Yeah. She has done a very good job. Actually heroine has done it really good. She's very pretty also. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು All the best Pretty. Thanks. ಇಲ್ಲಿ ನೋಡಿ ತುಂಬಾ ಖುಷಿಯಾಗಿದ್ದೀನಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ, ಫಸ್ಟ್ ಇಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ. ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಆಗಲ್ಲ. ಅದರಲ್ಲೂ ಎಸ್ಪೆಷಲಿ ಸಾಧು ಸಾರು, ರಂಗಾಯಣ ರಘು ಸಾರು, ಗಿರೀಶ್ ಸಾರು, ಇವರೆಲ್ಲರ ಕಾಂಬಿನೇಷನ್ ಈ ಸಿನಿಮಾನ ಗೆಲ್ಸಿದೆ. ಸೂಪರ್ ಹಿಟ್ ಚಿತ್ರ. ಒಂದಕ್ಕಿಂತ ಒಂದು ಹಾಡುಗಳು ವಿಭಿನ್ನವಾಗಿವೆ, ವಿಶೇಷವಾಗಿವೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಗಣೇಶ್ ಸಾರನ್ನ ತುಂಬಾ ಮೆಚ್ಕೋತೀರಾ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅದರಲ್ಲೂ ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಅಂತ ಸಿನಿಮಾ ಕೊಟ್ಟವರು ಇವತ್ತು ಈ ಕೌಟುಂಬಿಕ ಚಿತ್ರವನ್ನ ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್. ಇಂಥ ಸಿನಿಮಾಗಳು ಬೇಕು, ಗೆಲ್ಲಿ, ಕನ್ನಡ ಚಿತ್ರರಂಗ ಯಶಸ್ಸಿನ ದಾರಿ ಅಂತ ಸಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ದಾಮಿನಿ ದಾಂಡಳಿ ಮಾತಾಡ್ತಾ ಇದ್ದೀನಿ. ಸೊ ಮೂವಿ ನೋಡ್ಕೊ ಬಂದೆ, ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ತುಂಬಾ ಟ್ವಿಸ್ಟ್ ಗಳಿದೆ. ಲವ್ ಅಲ್ಲೂ ಕೂಡ ಒಂಥರ ಟ್ವಿಸ್ಟ್ ಇರ್ಬೋದು ಅಂತ ಈ ಮೂವಿ ನೋಡಿ ಇದ್ ಮಾಡ್ಬೋದು. ಸೊ ಎಲ್ಲರೂ ಬಂದು ಮೂವಿನ ಕನ್ನಡ ಮೂವಿಗಳನ್ನ ಥಿಯೇಟರ್ಲೇ ಬಂದು ನೋಡಿ. ಸೊ ಥ್ಯಾಂಕ್ ಯು. ಕನ್ನಡ ಮೂವಿನ ಬೆಳೆಸಿ. ಮೂವಿ ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ಇವಾಗ ತಾನೇ ಮೂವಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಒಂದು ಓವರಾಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಒಂದು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಮೂವಿ. ನಮ್ಗೆ ಕಾಮಿಡಿ ಅಂಡ್ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು. ನಮ್ ಕನ್ನಡದಲ್ಲಿ ಮೂವಿ ಬರೋದೇ ಕಮ್ಮಿ ಆಗಿದೆ, ಹಾಗೆ ಜನಗಳು ನೋಡೋದೇ ಕಮ್ಮಿ ಆಗಿದೆ. ಸೊ ಈ ತರ ಒಂದು ಮೂವಿ ಕೊಡ್ತಾ ಇದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನಾವು ಎಲ್ಲಾ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.